ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 352ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮುಂಬಾಗಿ ಮಾಡುವ ಆಸನಗಳೊಂದಿಗೆ ಸ್ವಲ್ಪ ಈ ತಿರುಚುವಿಕೆ, ಟ್ವಿಸ್ಟಿಂಗ್, ಇದನ್ನು ಸಹ ನಾವು ಕೊಡಬಹುದು. ಈ ಮುಂಬಾಗುವಿಕೆ ಅಥವಾ ತಿರುಚುವಿಕೆ ಸಾಧಾರಣ ನಮ್ಮ ದೇಹದ ಮೇಲ್ಭಾಗಕ್ಕೆ ಅನ್ವಯಿಸ್ತಕ್ಕಂತಹ ಪದಗಳು. ಮುಂಬಾಗುವಿಕೆ ಉಂಟಾಗ್ತಕ್ಕಂಥದ್ದೇ ಇಲ್ಲಿ ಫಾರ್ವರ್ಡ್ ಬೆಂಡಿಂಗ್, ಜೊತೆಗೆ ಇದು ಟ್ವಿಸ್ಟಿಂಗ್. ಈ ಎರಡನ್ನೂ ನಾವು ಸಮೀಕರಿಸಿ ಕೆಲವು ಆಸನಗಳನ್ನು ಸುಲಭವಾಗಿ ಮಾಡಬಹುದು. ಯು ಕ್ಯಾನ್ ಗೈನ್ ದಿ ಬೆನಿಫಿಟ್ ಆಫ್ ಫಾರ್ವರ್ಡ್ ಬೆಂಡಿಂಗ್ ಪ್ಲಸ್ ಟ್ವಿಸ್ಟಿಂಗ್. ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಈ ಥರದ ಒಂದು ಕುರ್ಚಿಯ ಮೇಲೊಂದು ಬ್ಲ್ಯಾಂಕೆಟನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥದ್ದು ಹೆಚ್ಚು ಅಪೇಕ್ಷಣೀಯ. ಕಾರಣ ತಮಗೆ ಗೊತ್ತಾಗುತ್ತೆ. ಮೊದಲು ಸ್ವಸ್ತಿಕಾಸನದಲ್ಲಿ ಕೂತ್ಕೊಂಡಿರಬೇಕು. ಸ್ವಸ್ತಿಕಾಸನದಲ್ಲಿ ಕೂತ್ಕೋಬೇಕಾದ್ರೆ ಸ್ವಲ್ಪ ಈ ಥರ ಒಂದು ಬ್ಲ್ಯಾಂಕೆಟನ್ನು ಮಡಚಿಟ್ಕೊಂಡು ಆ ಬ್ಲ್ಯಾಂಕೆಟ್ ಮೇಲೆ ಕೂತ್ಕೋಬೇಕು. ಮತ್ತು ಕಾಲುಗಳು ನೆಲದ ಮೇಲೆ ಇರಬೇಕು. ಈ ಪೃಷ್ಠದ ಭಾಗ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇದ್ದಾಗ ಬೆನ್ನುಗಂಬವನ್ನು ನಾವು ಹೆಚ್ಚು ನೀಳವಾಗಿ ಇಟ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದು ಆ ಕಾರಣದಿಂದಾಗಿ ಆ ಥರ ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅಪೇಕ್ಷಣೀಯ. ಈ ಕುರ್ಚಿಯನ್ನು ಮೊದಲಿಗೆ ನಿಮ್ಮ ಬಲ ಪಾರ್ಶ್ವಕ್ಕೆ ಇಟ್ಕೋಬೇಕು. ಕೀಪ್ ಇಟ್ ಟು ದಿ ರೈಟ್ ಸೈಡ್. ಮತ್ತು ಈ ಓರಿಯೆಂಟೇಷನ್, ಈ ಕುರ್ಚಿಯನ್ನು ಯಾವ ದಿಕ್ಕಲ್ಲಿ ಇಟ್ಟಿದ್ದೀವಿ ಅದನ್ನು ಸ್ವಲ್ಪ ಗಮನಿಸಿ. ಮತ್ತು ಈ ಅಂತರ, ಇದು ನಿಮ್ಮ ತಿರುಚುವಿಕೆ ಮತ್ತು ಮುಂಬಾಗುವಿಕೆಯ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ಮೊದಲಿಗೆ ಗಮನಿಸಿ. ಸ್ವಸ್ತಿಕಾಸನದಿಂದ ಇನ್ಹೇಲ್ ಎಕ್ಸೇಲ್ ಟರ್ನ್, ತಿರುಗಬೇಕು. ನಿಮ್ಮ ಬಲಬದಿಗೆ ಚೆನ್ನಾಗಿ ತಿರುಗಿ ಈ ಕೈಯಿಂದ ಮಂಡಿ ಇಟ್ಕೊಳ್ಳಿ. ಎಡಗೈಯಿಂದ ಮಂಡಿ, ಬಲಹಸ್ತವನ್ನು ನೆಲದ ಮೇಲೆ ಒತ್ತಿ ಹೀಗೆ ತಿರುಗಿ, ಎಷ್ಟಾಗುತ್ತೋ ಅಷ್ಟು ತಿರುಗಿ. ನಂತರ ನಿಧಾನಕ್ಕೆ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಿ ಕೈಗಳನ್ನು ಕುರ್ಚಿಯ ಮೇಲ್ಬದಿಗೆ ಚಾಚಬೇಕು. ಇಲ್ಲಿ ಈ ಮಂಡಿ ಹೆಚ್ಚು ಮೇಲಕ್ಕೆ ಏಳದಂತೆ ಸ್ವಲ್ಪ ಜಾಗೃತೆ ವಹಿಸಬೇಕು. ಒಮ್ಮೆ ಚಾಚಿ ಬಗ್ದ ಮೇಲೆ ಬೇಕಾದರೆ ಕೈ ಮಡಚ್ಕೊಂಡ್ಬಿಡ್ಬೋದು. ಹಣೆಯನ್ನು ವಿರಮಿಸಿರಬೇಕು. ಕತ್ತಿನ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಉಂಟಾಗಬಾರದು. ಇದೆರಡು ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ನಾವು ಇಷ್ಟು ಎತ್ತರ ಇಟ್ಕೊಂಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಆರಂಭಿಕ ಹಂತದಲ್ಲಿ ತುಂಬ ಕೆಳಕ್ಕೆ ಬಾಗತಕ್ಕಂಥದ್ದು ಅನೇಕರಿಗೆ ಸಾಧ್ಯವಾಗದೇ ಇರ್ಬೋದು. ಇಲ್ಲಿ ಮೊದಲನೇದಾಗಿ ಈ ಬೆನ್ನುಗಂಬ ಚಾಚಲ್ಪಟ್ಟಿರಬೇಕು. ಯು ಮಸ್ಟ್ ಹ್ಯಾವ್ ಸ್ಟ್ರೆಚ್ಡ್ ಆ್ಯಂಡ್ ದೆನ್ ಇಟ್ ಈಸ್ ಟ್ವಿಸ್ಟೆಡ್ ಆಲ್ಸೋ ಆ್ಯಂಡ್ ದೆನ್ ಯು ಆರ್ ಬೆಂಡಿಂಗ್ ಫಾರ್ವರ್ಡ್. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಯ್ದುಕೊಳ್ತಕ್ಕಂಥದ್ದು ಅವಶ್ಯಕ. ಈ ಒಂದು ಭಂಗಿಯಲ್ಲಿ ತಾವು ಗಮನಿಸಬೇಕು, ಬೆನ್ನುಗಂಬವನ್ನು ಚಾಚಿ ಮುಂದಕ್ಕೆ ಬಾಗಲಾಗಿದೆ, ಜೊತೆಗೆ ಸ್ವಲ್ಪ ತಿರುಚುವಿಕೆಯನ್ನು ಕೊಡಲಾಗಿದೆ. ಆ ಕಾರಣದಿಂದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಓರೆ ದಿಕ್ಕಿನ ಸ್ನಾಯುಗಳು, ಆಬ್ಲಿಕ್ ಮಸಲ್ಸ್, ಅವುಗಳಿಗೆ ಒಳ್ಳೆಯ ಒಂದು ವ್ಯಾಪಕತೆ, ಗುಡ್ ಸ್ಟ್ರೆಚಿಂಗ್ ಸಿಗುತ್ತೆ. ಜೊತೆಗೆ ನಾವು ಉಸಿರಾಟವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅಗತ್ಯ. ನಾವು ಉಸಿರನ್ನು ತಗೋಬೇಕಾದ್ರೆ ಉದರದ ಹಂದರ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಅದು ಸಂಕುಚನಗೊಳ್ಳಬೇಕು. ಇಲ್ಲಿ ತಾವು ಗಮನಿಸಿದಾಗೇ ನಾವು ಚಾಚಿ ತಿರುಗಿರೋದ್ರಿಂದ ಉದರದ ಎಲ್ಲ ಪ್ರಮುಖ ಅಂಗಾಂಗಗಳು, ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಎಲ್ಲ ಕರಳು ಮತ್ತು ಬೋಗುಣಿ ಪ್ರದೇಶದಲ್ಲಿರ್ತಕ್ಕಂತಹ ಎಲ್ಲ ಅಂಗಾಂಗಗಳು ಸಹ ಆ ತಿರುಚುವಿಕೆಯನ್ನು ಪಡ್ಕೊಂಡಿರುತ್ತೆ. ಆಲ್ ಎಕ್ಸ್ಪೀರಿಯನ್ಸ್ ಎ ಗುಡ್ ಟ್ವಿಸ್ಟ್. ಜೊತೆಗೆ ಒಂದು ಚಾಚುವಿಕೆ ಲಭ್ಯ ಆಗಿದೆ. ಇದರ ಜೊತೆಗೆ ಉಸಿರಾಟವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆ ಉಸಿರಾಟದ ಒಂದು ಆಂತರಿಕ ನೀವುವಿಕೆ ನಮ್ಮ ಆ ಇಡೀ ಉದರದ, ಅಸ್ಥಿಕುಹರದ ಅಂಗಾಂಗಗಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ನಾವು ಇಷ್ಟು ಎತ್ತರವನ್ನು ಇಟ್ಕೊಂಡಿರೋದ್ರಿಂದ ಹೆಚ್ಚು ಕಾಲ ವಿರಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಸ್ಟೇ ಫಾರ್ ಎ ಲಾಂಗರ್ ಟೈಮ್ ಬಿಕಾಸ್ ದೇರ್ ಇಸ್ ನೋ ಅನ್ಡ್ಯೂ ಕಂಪ್ರೆಷನ್ ಇನ್ ದಿ ಅಬ್ಡಾಮಿನಲ್ ರೀಜನ್. ಉದರದ ಭಾಗದಲ್ಲಿ ನಾವು ಭಾಳ ಒಂದು ಅದುಮುವಿಕೆಯ ರೀತಿ ಬಾಗ್ಬಿಟ್ರೆ ಹೆಚ್ಚು ಕಾಲ ವಿರಮಿಸೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಉಸಿರಾಟ
ಸರಾಗವಾಗಿರೋದಿಲ್ಲ. ಆ ಕಾರಣದಿಂದಾಗಿ ಈ ಚಾಚುವಿಕೆ ಬಹಳ ಮುಖ್ಯ. ಮತ್ತು ಈ ರೀತಿ ಕುರ್ಚಿಯನ್ನು ಇಟ್ಕೊಂಡು ಮಾಡೋದ್ರಿಂದ ನಾವು ಹೆಚ್ಚಿನ ಒಂದು ಸಿದ್ಧತೆಗಳಿಲ್ಲದೆ ಇದನ್ನು ಸರಾಗವಾಗಿ ಅಭ್ಯಾಸ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಹೆಚ್ಚು ಕಾಲ ವಿರಮಿಸೋದಕ್ಕೂ ಸಾಧ್ಯ ಆಗುತ್ತೆ, ತನ್ಮೂಲಕ ಆ ಆಸನದ ಉಪಯುಕ್ತತೆಯನ್ನು ಪಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಸ್ಲೋಲಿ ಕಮ್ ಅಪ್. ಮತ್ತೊಂದು ಬದಿಯಲ್ಲಿ ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ಟರ್ನ್ ಆ್ಯಂಡ್ ದೆನ್ ಬೆಂಡ್ ಫಾರ್ವರ್ಡ್. ನಿಧಾನವಾಗಿ ಮುಂದಕ್ಕೆ ಬಾಗಿ, ನಂತರ ಕೈಗಳನ್ನು ಆರಾಮ ಮಡಚ್ಕೊಳ್ಳಿ. ಇದು ಬಹಳ ಒಂದು ವಿಶ್ರಾಂತಿದಾಯಕವಾದಂತಹ ಆಸನಗಳು. ದೀಸ್ ಆರ್ ದಿ ಪೋಸ್ಚರ್ಸ್ ವಿಚ್ ಹೆಲ್ಪ್ ಟು ರಿಜ್ಯುವಿನೇಟ್ ದಿ ಬಾಡಿ ಆ್ಯಂಡ್ ಕಾಮ್ ದಿ ಮೈಂಡ್. ಅದು ಬಹಳ ಮುಖ್ಯ. ಹಾಗಾಗಿ ಈ ಆಸನಗಳನ್ನು ಅಭ್ಯಾಸ ಮಾಡಬೇಕಾದರೆ ಇಲ್ಲಿ ತೀವ್ರತರವಾದಂಥ ಮುಂಬಾಗುವಿಕೆ ಅಂತಕ್ಕಂಥದ್ದಿಲ್ಲ. ದರ್ ಇಸ್ ನೋ ಎಕ್ಸ್ಟ್ರೀಮ್ ಫಾರ್ವರ್ಡ್ ಬೆಂಡ್, ಬಟ್ ಎ ಫಾರ್ವರ್ಡ್ ಬೆಂಡ್ ದಟ್ ಈಸ್ ಜಸ್ಟ್ ಎನಫ್ ಟು ಇಂಪಾರ್ಟ್ good movement to the spine and the internal organs, a gentle twist, a good breathing. ಒಳ್ಳೆಯ ಉಸಿರಾಟಕ್ಕೂ ಅನುವು ಮಾಡಿಕೊಡುವಷ್ಟರ ಮಟ್ಟಿಗೆ ನಾವು ಬಾಗಿರಬೇಕು, ತಿರುಗಿರಬೇಕು. ಈ ಒಂದು ವಿಧಾನವನ್ನು ಪ್ರಾಯಶಃ ಪ್ರತಿಯೊಬ್ಬರು ಅಳವಡಿಸ್ಕೊಂಡು ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಈ ಎಲ್ಲ ಆಸನಗಳಲ್ಲಿ ಸುಮಾರು 1 ರಿಂದ 2 ನಿಮಿಷದಷ್ಟು ಕಾಲ ವಿರಮಿಸಬೇಕು. ನಂತರ ನಿಧಾನವಾಗಿ ಮೇಲಕ್ಕೆ ಏಳಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.